ಉದಾಹರಣೆಗೆ ಆಕಳು, ಹಸುವಿಗೆ, ದನಕ್ಕೆ ನಾವು ತಿನ್ನಲಿಕ್ಕೆ ಏನು ಕೊಡ್ತೀವಿ? ಹುಲ್ಲನ್ನು ಕೊಡ್ತೀವಿ, ಹಿಂಡಿಯನ್ನು ಕೊಡ್ತೀವಿ, ಬೂಸ ಕೊಡ್ತೀವಿ, ಹಣ್ಣು ಕೊಡ್ತೀವಿ, ತರಕಾರಿ ಕೊಡ್ತೀವಿ. ಈಗ ಏನಾದರೂ ಆ ಹಸುವಿಗೆ ನೀವು ಪ್ರತಿದಿನ ಅನ್ನವನ್ನು ತಿನ್ನಿಸಿ ನೋಡಿ, ಏನಾಗುತ್ತೆ? ಆರೋಗ್ಯ ಕೆಟ್ಟೋಗುತ್ತೆ, ಪ್ರಾಣವೇ ಹೋಗುತ್ತೆ. ಇತಿ ಮಿತಿಯಲ್ಲಿ ತಿನ್ನಿಸಬೇಕು. ಅದೇ ರೀತಿಯಾಗಿ ಮನುಷ್ಯರು ಹುಲ್ಲು ತಿಂದು ನೋಡ್ಲಿ, ಏನಾಗುತ್ತೆ? ಒಂದು 3 ತಿಂಗಳು ಆರೋಗ್ಯ ಕೆಟ್ಟೋಗುತ್ತೆ, ಪ್ರಾಣವೂ ಹೋಗಬಹುದು. ಅಂದರೆ ನಮ್ಮ ತರಾನೇ ಪ್ರಾಣಿ ಪಕ್ಷಿಗಳು, ನಮಗೆ ಅವೆಲ್ಲ ಆ ಮರುಕ ಕನಿಕರ ಅವೆಲ್ಲ ಇರಲಿ, ಆದರೆ ನಾವು ತಿನ್ನುವ ಆಹಾರ ಬೇರೆ, ಪಶು ಪಕ್ಷಿ ಮೃಗಾದಿಗಳು ತಿಂತಕ್ಕಂತಹದ್ದು ಬೇರೆ. ಈಗ ಮರಕ್ಕೂ ಜೀವ ಇದೆ, ಅದ್ರ ದಿನ ಅದ್ರ ಕೆಳಗೆ ಹೋಗಿ ಹೊಳಗೆ ಒಬ್ಬಟ್ಟಾಕ್ ಬಂದ್ರೆ ಏನಾಗುತ್ತೆ? ಏನು ಉಪಯೋಗ ಆಗೋದಿಲ್ಲ. ಅದಕ್ಕೆ ಗೊಬ್ಬರವನ್ನು, ನೀರನ್ನು ಉಣಿಸಬೇಕು. ಅದೇ ರೀತಿಯಾಗಿ ಇಂತಹ ಒಂದು ಯೋಗದವರಿಗೆ ಇಂತಹ ಯೋಗದವರೊಂದಿಗೇನೆ ಮದುವೆ ಮಾಡಬೇಕು ಅಂತ. ಯೋಗ ಅಂದ್ರೆ ಏನು? ಸೇರುವುದು ಅಂತ ಅರ್ಥ. ಅಂತಹ ಗಂಡು ಹೆಣ್ಣು ಮದುವೆ ಆದರೆ ಅವರ ಜೀವನ ಬಹಳ ಸಾರ್ಥಕವಾಗಿ ಹೋಗುತ್ತೆ, ಸಾರ್ಥಕವನ್ನು ಮೆರೀತಾರೆ. ಈ ಕೆಟ್ಟದನ್ನು ಮಾಡ್ತಕ್ಕಂತಹ, ಇಲ್ಲಿ ಯೋಗವನ್ನು ವಿರೋಧ ಮಾಡ್ತಕ್ಕಂತಹ ಗ್ರಹ ಯಾವುದಿದೆ, ಭಾಗ್ಯ ಹಾನಿಯನ್ನು ಮಾಡ್ತಕ್ಕಂತಹ ಗ್ರಹದ ಸೂಚಕವಾಗಿರ್ತಕ್ಕಂತಹ ನಕ್ಷತ್ರದಲ್ಲೋ ಲಗ್ನದಲ್ಲೋ ಅಂಶದಲ್ಲೋ ಹುಟ್ಟಿರ್ತಕ್ಕಂತಹ ಹುಡುಗನ ಮದುವೆ ಆಗಿಬಿಟ್ರೆ ಅದು ಆ ಮನೆಯನ್ನು ತೊಳೆದಿಟ್ಟು ಬಿಡುತ್ತೆ. ಸೊ ಆದ್ದರಿಂದ ಇಂತಹವರಿಗೆ ಇಂಥ ನಕ್ಷತ್ರದ ಹೊಂದಾಣಿಕೆ ಅಂತಕ್ಕಂಥದ್ದು ಬಹಳ ಗೌಣವಾಗಿರ್ತಕ್ಕಂಥದ್ದಾಗಿದೆ. ನಿಜವಾಗಿ ಗಂಡು ಹೆಣ್ಣಿನ ಇದು ಬಹಳ ಕಾಲಾವಕಾಶ ಹಿಡಿಸುತ್ತೆ. ಗಂಟೆಗಟ್ಟಲೆ ಕುತ್ಕೊಂಡು ನೋಡಬೇಕಾಗುತ್ತೆ ಇದು ಹೊಂದುತ್ತಾ ಇಲ್ವಾ ಅಂತ. ಇದರಿಗೆ ಏನು ಹೇಳ್ತಾರೆ, ಹಿಂದಿನ ಗ್ರಂಥಗಳಲ್ಲಿ ಹೇಳಿದೆ, ವಿತ್ತಾಯು ತೀರ್ಥ ಅಂತ ಹೇಳುತ್ತೆ. ಅಂದ್ರೆ ಎಷ್ಟು ದುಡ್ಡು ಬರುತ್ತೆ ಅಂತಾನೆ ನೋಡ್ಬಿಡಬಹುದು ಅಂತ ಕೂಡ ಹೇಳುತ್ತೆ. ಅವೆಲ್ಲ ತಿರ್ಗಾ ಒಂದು 20% ಫಲವನ್ನು ಕೊಡುತ್ತೆ. ಬಿಟ್ಟರೆ ನಾನು ಹೇಳಿದ ರೀತಿಯಲ್ಲಿ ಇದು ಕಾಲಾಂಶಗಳು, ನಾಡಿ ಅಂಶಕಗಳು ಮತ್ತು ಪ್ರಾಣಾಂಶಕಗಳು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅಂತಹ ಒಂದು ಜಾತಕದ ಓದುವಿಕೆಯನ್ನು ಅಥವಾ ಜಾತಕದ ಒಂದು ವಿಮರ್ಶೆಯನ್ನು ಮಾಡ್ತಕ್ಕಂಥ ಜ್ಯೋತಿಷ್ಯರ ಬಳಿ ಸಾಗಿ ನೀವು ಈ ತರದ ಗಂಡು ಹೆಣ್ಣಿನ ಘಟತಾರ್ಥ ಸಾಲಾಳಿಯನ್ನು ನೋಡಿಸಿ ಮದುವೆ ಮಾಡಿದ್ದೇ ಆದರೆ ಅವರ ಜೀವನದಲ್ಲಿ ಬಹಳ ಸುಖ, ಶಾಂತಿ, ನೆಮ್ಮದಿ ಉಂಟಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದು ಬಿಟ್ಟು ಇದು ರಾಕ್ಷಸಗಣ, ದೇವಗಣ ಬಂದ್ಬಿಟ್ಟಿದೆ, ಹೊಡೆದಾಡ್ಕೊಂಡ್ಬಿಡ್ತಾರೆ, ಇದು ಎಮ್ಮೆ ಆಗೋಯ್ತು, ಇದು ಸರ್ಪ ಆಗೋಯ್ತು, ಆಗ ಬರಲ್ವಂತೆ, ಆಮೇಲೆ ಇದು ಷಷ್ಟಾಷ್ಟಕ ಬಂದ್ಬಿಡುತ್ತಂತೆ, ಇದು ಏಕನಾಡಿ ಇಲ್ಲ, ಈ ತರದ ಒಂದು ಗೋಜಿಗೆ ದಯವಿಟ್ಟು ಹೋಗಬೇಡಿ. ಅದು ಅಂತಹ ಸಲ್ಲೋದಿಲ್ಲ. 5% ಬಹಳ ಅಂದ್ರೆ 10% ಮಾತ್ರ ಫಲವನ್ನು ಕೊಡುತ್ತೆ. ಈ ತರದ ಹೊಂದಾಣಿಕೆಯನ್ನು ಮಾಡಿ ಮದುವೆ ಮಾಡಿ ನೋಡಿ, ಜೀವನದಲ್ಲಿ ಬಹಳ ಪ್ರಗತಿಯನ್ನು ಮತ್ತು ಶುಭತ್ವವನ್ನು ಆ ದಂಪತಿಗಳು ಹೊಂದುತ್ತಾರೆ. ಅವರು ಚೆನ್ನಾಗಿ ಮಕ್ಕಳು, ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸೌಭಾಗ್ಯ, ಸುಖ, ನೆಮ್ಮದಿಯಿಂದ ಅಂತ ಬಾಳ್ಲಿ ಅಂತ ತಾನೇ ಮದುವೆ ಮಾಡ್ತಾ ಇರೋದು ನಾವೆಲ್ಲರೂ ಕೂಡ. ಆದ್ದರಿಂದ ಈ ರೀತಿಯಾಗಿ ಜಾತಕದ ಒಂದು ಹೊಂದಾಣಿಕೆಯನ್ನು ಮಾಡಿ ಮದುವೆಯನ್ನು ಮಾಡಿದ್ದೇ ಆದರೆ ಅವರ ಜೀವನ ನಿಷ್ಕಲ್ಮಶವಾಗಿ ನಡೆದು ಹೋಗುತ್ತೆ ಅಂತಕ್ಕಂಥದ್ದು ನಾವೆಲ್ಲರೂ ಮನಗಾಣಬೇಕು. ಶುಭ.